ಮಾರ್ಗಶಿರ ಮಾಸ ಲಕ್ಷ್ಮೀ ವ್ರತದ ಕತೆ. ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ, ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ. ಹಿಂದೆ ದ್ವಾಪರ ಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಶ್ರವ ಎಂಬ ಹೆಸರಿನ ರಾಜನು ರಾಜ್ಯವಾಳುತ್ತಿದ್ದನು. ಅವನು 4 ವೇದಗಳು, 6 ಶಾಸ್ತ್ರಗಳು ಹಾಗೂ 18 ಪುರಾಣಗಳನ್ನು ಬಲ್ಲವನಾಗಿದ್ದನು. ಅವನ ಪಟ್ಟದ ರಾಣಿಯ ಹೆಸರು ಸುರತಚಂದ್ರಿಕಾ. ಅವರಿಗೆ 7 ಪುತ್ರರು ಹಾಗೂ ಒಬ್ಬಳೆ ಮಗಳಿದ್ದಳು. ಒಂದು ದಿನ ರಾಜಕನ್ಯೆಯು ತನ್ನ ಗೆಳತಿಯರೊಂದಿಗೆ ನಗರದ ಹೊರಭಾಗದ ಉದ್ಯಾನದಲ್ಲಿ ವಿಹಾರ ಮಾಡುತ್ತಿದ್ದಾಗ ಅರಮನೆಯಲ್ಲಿ ಒಂದು ಚಮತ್ಕಾರ ಘಟನೆ ಕಂಡುಬಂದಿತು. ಅಂದು ಶ್ರೀ ಲಕ್ಷ್ಮಿಯ ಮನಸ್ಸಿನಲ್ಲಿ ಭದ್ರಶ್ರವ ರಾಜನ ಅರಮನೆಯಲ್ಲಿ ನೆಲೆಸಬೇಕೆಂದು ಇಚ್ಛೆಯಾಯಿತು. ನಾನು ಈ ರಾಜ್ಯದಲ್ಲಿ ನೆಲೆ ಊರಿದಲ್ಲಿ ಈ ರಾಜನ ಕಲ್ಯಾಣವಾಗಬಹುದು ಎಂಬ ವಿಚಾರ ಲಕ್ಷ್ಮಿಯ ಮನಸ್ಸಿನಲ್ಲಿ ಬಂದಿತು. ಈ ವಿಚಾರ ಬಂದೊಡನೆಯೇ ಲಕ್ಷ್ಮಿಯು ವೃದ್ಧ ಸ್ತ್ರೀ ರೂಪದಲ್ಲಿ ಕೋಲನ್ನು ಹೂರುತ್ತಾ ಅರಮನೆಯ ಬಾಗಿಲಿಗೆ ಬಂದಳು. ಆಗ ಅಲ್ಲಿಯ ದ್ವಾರಪಾಲಕರು ಲಕ್ಷ್ಮಿಯನ್ನು ಯಾರು ಬೇಕೆಂದು ಕೇಳಿದಾಗ ಅವಳು ತನಗೆ ರಾಣಿ ಸುರತಚಂದ್ರಿಕೆಯನ್ನು ಭೇಟಿಯಾಗಬೇಕೆಂದು ಹೇಳಿದಳು. ಆ ದ್ವಾರಪಾಲಕನು ಒಬ್ಬ ದಾಸಿಯನ್ನು ಕರೆದು ಲಕ್ಷ್ಮಿಯ ಭೇಟಿ ಮಾಡಿಸಿದನು. ದಾಸಿಯು ಲಕ್ಷ್ಮಿಯ ರೂಪದಲ್ಲಿರುವ ವೃದ್ಧ ಸ್ತ್ರೀಯನ್ನು, ಯಾರು ನೀವು, ಎಲ್ಲಿಂದ ಬಂದಿರುವಿರಿ, ನಿಮ್ಮ ಹೆಸರೇನು, ನಿಮಗೆ ರಾಣಿಯ ಹತ್ತಿರ ಏನು ಕೆಲಸವಿದೆ ಎಂದು ಪ್ರಶ್ನೆ ಮಾಡಿದಳು. ಲಕ್ಷ್ಮಿಯು ದಾಸಿಗೆ, ನಾನು ದ್ವಾರಕೆಯಲ್ಲಿ ವಾಸಿಸುವ ಭುವನೇಶ ಹೆಸರಿನ ವಿದ್ವಾನ ಬ್ರಾಹ್ಮಣನ ಪತ್ನಿ. ನನ್ನ ಹೆಸರು ಕಮಲಾ ಎಂದು ಹೇಳಿದಳು. ನಾನು ಇಲ್ಲಿಗೆ ಬಂದ ಕಾರಣವನ್ನು ಸ್ವಲ್ಪ ಸಮಯದಲ್ಲಿ ಹೇಳುತ್ತೇನೆ. ನಿಮ್ಮ ಸುರತಚಂದ್ರಿಕೆ ರಾಣಿಯು ಇಂದಿನ ಜನ್ಮದಲ್ಲಿ ಒಬ್ಬ ವೈಶ್ಯನ ಪತ್ನಿಯಾಗಿದ್ದಳು. ಆ ವೈಶ್ಯನು ಬಡವನಾಗಿದ್ದನು. ಅದಕ್ಕಾಗಿ ಅವರ ಮನೆಯಲ್ಲಿ ಪ್ರತಿನಿತ್ಯ ಜಗಳವಾಗುತ್ತಿತ್ತು. ದಿನಾಲೂ ಪತ್ನಿಗೆ ಹಿಂಸೆ ಕೊಡುತ್ತಿದ್ದನು. ಈ ತ್ರಾಸಿನಿಂದ ಬೇಸತ್ತು ಒಂದು ದಿನ ಅವಳು ಮನೆ ಬಿಟ್ಟು ಅಡವಿಯಲ್ಲಿ ತಿರುಗಾಡುತ್ತಿದ್ದಳು. ಅದನ್ನು ನೋಡಿ ನನಗೆ ಅವಳ ಮೇಲೆ ದಯೆ ಬಂದಿತು. ನಾನು ಅವಳನ್ನು ವಿಚಾರಿಸಿ ದುಃಖದ ಕಾರಣವನ್ನು ಕೇಳಿದೆನು. ಅವರ ದಾರಿದ್ರ್ಯ ದೂರವಾಗುವ ಸಲುವಾಗಿ ಲಕ್ಷ್ಮೀ ವ್ರತವನ್ನು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ತಿಳಿಸಿ ಹೇಳಿದೆನು. ಅದರ ಪ್ರಕಾರ ಅವಳು ಲಕ್ಷ್ಮೀ ವ್ರತವನ್ನು ಮಾಡಿದಳು. ಲಕ್ಷ್ಮೀ ವ್ರತದ ಪ್ರಭಾವದಿಂದಾಗಿ ಅವಳು ಸಂಪತ್ತನ್ನು ಪಡೆದು ಸುಖವಾಗಿದ್ದಳು. ಮನೆಯಲ್ಲಿ ಲಕ್ಷ್ಮಿಯು ವಾಸ ಮಾಡುತ್ತಿರುವುದರಿಂದ ಆ ಪತಿ ಪತ್ನಿಯರ ಸಂಸಾರ ಸುಖಮಯವಾಯಿತು. ಮುಂದೆ ಅನೇಕ ವರ್ಷಗಳವರೆಗೆ ಅವರು ಐಶ್ವರ್ಯದಿಂದ ಇದ್ದರು. ಒಂದು ದಿನ ಅವರಿಗೆ ಅಕಸ್ಮಾತ್ ಮೃತ್ಯು ಬಂದಿತು. ಲಕ್ಷ್ಮೀ ವ್ರತದ ಪ್ರಭಾವದಿಂದಾಗಿ ಹಾಗೂ ಲಕ್ಷ್ಮಿಯು ಪ್ರಸನ್ನಳಾಗಿದ್ದರಿಂದ ಅವರ ಮುಂದಿನ ಜನ್ಮವು ರಾಜಮನೆತನದಲ್ಲಿ ಆಯಿತು. ಇಂದಿನ ಜನ್ಮದಲ್ಲಿ ಮಾಡಿದ ಲಕ್ಷ್ಮೀ ವ್ರತದ ಪ್ರಭಾವದಿಂದಾಗಿ ಸುರತಚಂದ್ರಿಕೆ ಐಶ್ವರ್ಯ ಭೋಗಿಸುತ್ತಿರುವಳು. ಆದರೆ ಈಗ ಅವರಿಗೆ ಲಕ್ಷ್ಮೀ ವ್ರತದ ನೆನಪಿಲ್ಲ. ಅವಳಿಗೆ ಲಕ್ಷ್ಮೀ ವ್ರತದ ನೆನಪನ್ನು ಮಾಡಿ ಹೋಗುವುದಕ್ಕಾಗಿ ನಾನು ಬಂದಿರುವೆ ಎಂದು ವೃದ್ಧ ಸ್ತ್ರೀ ರೂಪದಲ್ಲಿರುವ ಲಕ್ಷ್ಮಿಯು ಹೇಳಿದಳು. ಇದೆಲ್ಲವನ್ನು ಕೇಳಿದ ಮೇಲೆ ದಾಸಿಗೆ ಆಶ್ಚರ್ಯವೆನಿಸಿತು. ದಯಮಾಡಿ ಲಕ್ಷ್ಮೀ ವ್ರತವನ್ನು ಯಾವಾಗ ಮತ್ತು ಹೇಗೆ ಮಾಡಬೇಕು ಎಂಬುದನ್ನು ನನಗೆ ಹೇಳುವಿರಾ ಎಂದು ಆ ವೃದ್ಧ ಸ್ತ್ರೀ ರೂಪದಲ್ಲಿರುವ ಲಕ್ಷ್ಮಿಗೆ ಕೇಳಿದಳು. ಆ ವೃದ್ಧ ಸ್ತ್ರೀ ರೂಪದಲ್ಲಿರುವ ಲಕ್ಷ್ಮಿಯು ವ್ರತವನ್ನು ಹೇಗೆ ಮಾಡಬೇಕೆಂದು ಹೇಳತೊಡಗಿದಳು. ಕೇಳು. ಮಾರ್ಗಶಿರ ತಿಂಗಳಿನ ಪ್ರತಿ ಗುರುವಾರ ಮುಂಜಾನೆ ಸ್ನಾನ ಮಾಡಿ 5 ಗಿಡಗಳ ಎಲೆ, 5 ವೀಳ್ಯದ ಎಲೆ ಹಾಗೂ ಮಾವಿನ ತಳಿರನ್ನು ತಂದು ಒಂದು ತುಂಬಿದ ಕಲಶದಲ್ಲಿ ಇಡಬೇಕು. ಪೂಜೆ ಮಾಡುವ ಸ್ಥಳವನ್ನು ಸಾರಿಸಿ ರಂಗೋಲೆಯನ್ನು ಹಾಕಿ ಮಣೆಯನ್ನಿಟ್ಟು ಅದರ ಮೇಲೆ ಕಳಶವನ್ನಿಡಬೇಕು. ಕಲಶದಲ್ಲಿ ನಾಣ್ಯ, ಅಡಿಕೆ, ಹವಳ, ದರ್ಬೆಯನ್ನು ಹಾಕಬೇಕು. ಕಳಶದ 8 ಕಡೆಗಳಲ್ಲಿ ಅರಿಶಿಣ ಕುಂಕುಮದ ಬೊಟ್ಟಿಡಬೇಕು. ಕಳಶದ ಹಿಂಭಾಗದಲ್ಲಿ ಲಕ್ಷ್ಮೀನಾರಾಯಣರ ಫೋಟೋವನ್ನಿಡಬೇಕು. ಸಮೀಪದಲ್ಲಿ ದೀಪವನ್ನು ಹಚ್ಚಿಡಬೇಕು. ಲೋಟದಲ್ಲಿ ಹಾಲನ್ನಿಡಬೇಕು. ಶ್ರೀ ಲಕ್ಷ್ಮೀ ನಮಃ ಎಂದು ಪೂಜೆಯನ್ನು ಆರಂಭಿಸಬೇಕು. ತುಪ್ಪದ ನೀಲಾಂಜನವನ್ನು ಬೆಳಗಿಸಬೇಕು. ಹಣ್ಣು ಹಂಪಲುಗಳನ್ನಿಡಬೇಕು. ಪುರಿ ಲಾಡುಗಳ ನೈವೇದ್ಯ ತೋರಿಸಬೇಕು. ಮಕ್ಕಳು
ಮಕ್ಕಳನ್ನು ಸುಖವಾಗಿರಿಸು, ನನಗೆ ಸೌಭಾಗ್ಯವನ್ನು ಕೊಡು, ನಿತ್ಯ ಪೂಜೆಯನ್ನು ಮಾಡಿಸಿಕೊ, ಬೆಳ್ಳಿ ಬಂಗಾರದ ಪ್ರಕಾಶ ಬೀಳಲಿ, ಹಾಲು ಹಣ್ಣುಗಳ ಉತ್ಪಾದನೆ ಆಗಲಿ, ನನ್ನ ನಮಸ್ಕಾರವು ನಿನಗೆ ತಲುಪಲಿ, ನಿನ್ನ ಆಶೀರ್ವಾದವು ನನಗೆ ಸಿಗಲಿ, ಎಣ್ಣೆ ತುಪ್ಪಗಳ ದೀಪವು ನಿನಗೆ ಅರ್ಪಿಸುವೆ ಎಂದು ಪ್ರಾರ್ಥಿಸಿ ಮನಪೂರ್ವಕವಾಗಿ ಪೂಜೆಯನ್ನು ಮಾಡಬೇಕು. ಗೋಮಾತೆಗೆ ಹೋಳಿಗೆಯ ನೈವೇದ್ಯವನ್ನು ಕೊಡಬೇಕು. ಪೂಜೆ ಮಾಡುವವರು ವ್ರತಸ್ಥರಾಗಿರಬೇಕು. ರಾತ್ರಿ ಜಾಗರಣೆ ಮಾಡಬೇಕು. ಇಲ್ಲ ಸಲ್ಲದ್ದನ್ನು ಮಾತನಾಡಬಾರದು. ಮುಂಜಾನೆ ಕಳಶದಲ್ಲಿರುವ ನೀರನ್ನು ನದಿ ಇಲ್ಲವೇ ಬಾವಿಯಲ್ಲಿ ಹಾಕಬೇಕು. ಪೂಜೆ ಮಾಡಿದ ಸ್ಥಳದಲ್ಲಿ ಅರಿಶಿನ ಕುಂಕುಮವನ್ನು ಹಾಕಬೇಕು. ಈ ರೀತಿ ಮಾರ್ಗಶಿರ ತಿಂಗಳಿನ 4 ಗುರುವಾರ ಇಲ್ಲವೇ ಒಮ್ಮೊಮ್ಮೆ 5 ಗುರುವಾರ ಬರುತ್ತವೆ. ಈ ವ್ರತವನ್ನು ಆಚರಿಸಬೇಕು. ಯಥಾನುಶಕ್ತಿ ದಾನ ಧರ್ಮವನ್ನು ಮಾಡಬೇಕು. ಇದೆಲ್ಲವನ್ನು ಧ್ಯಾನದಲ್ಲಿಟ್ಟು ಭಕ್ತಿಯಿಂದ ಲಕ್ಷ್ಮೀ ವ್ರತವನ್ನು ಮಾಡಬೇಕು. ನಿನ್ನ ಕಲ್ಯಾಣವಾಗುವುದು. ನಿನಗೆ ಯಾರಾದರೂ ಭಕ್ತಿಯಿಂದ ಕೇಳಿದರೆ ಈ ವ್ರತದ ಮಾಹಿತಿಯನ್ನು ಹೇಳು. ಅಭಕ್ತಿಯಿಂದ ಕೇಳಿದರೆ ಹೇಳಬೇಡ. ದಾಸಿಯು ಇದೆಲ್ಲವನ್ನು ಕೇಳಿದ ನಂತರ ಆ ವೃದ್ಧ ಸ್ತ್ರೀಗೆ ನಮಸ್ಕಾರ ಮಾಡಿದಳು. ಅಜ್ಜಿಯವರೇ, ನಾನು ನಿಮ್ಮ ಬಹಳಷ್ಟು ವೇಳೆಯನ್ನು ತೆಗೆದುಕೊಂಡು ನಿಮ್ಮನ್ನು ತಡೆಹಿಡಿದೆ. ಅದಕ್ಕಾಗಿ ನನ್ನನ್ನು ಕ್ಷಮಿಸಬೇಕು ಎಂದು ಹೇಳಿ ರಾಣಿಯವರನ್ನು ಕೇಳಿ ಬರುತ್ತೇನೆ ಎಂದು ಅಂತಃಪುರಕ್ಕೆ ಹೋದಳು.